ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಕ್ಷಿಪಣಿಗಳ ದಾಳಿಯನ್ನ ಇರಾನ್ ನಡೆಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 232ಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರ ಸಾವು, ಅತಿ ದೊಡ್ಡ ಸಾವು ಇದು. 232 ಇಸ್ರೇಲಿ ಸೈನಿಕರ ಸಾವು. ಇರಾನ್ ದಾಳಿಗೆ ಇಸ್ರೇಲ್ ಕೂಡ ತತ್ತರಿಸಿ ಹೋಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 3-4 ಹಂತದ ರಕ್ಷಣಾ ಕವಚಗಳಿದ್ರೂ ಕೂಡ ಅದೆಲ್ಲವನ್ನ ಭೇದಿಸಿ ನುಗ್ತಾ ಇದೆ ಇರಾನ್ ಹಾರಿಸ್ತಾ ಇರುವ ಮಿಸೈಲ್. ಇರಾನ್ ಟೆಕ್ನಾಲಜಿಗೆ ಎಷ್ಟು ದುಡ್ಡು ಸುರಿದಿತ್ತು, ಕ್ಷಿಪಣಿಗಳ ತಯಾರಿಕೆಗೆ ಎಷ್ಟು ದುಡ್ಡು ಸುರಿದಿತ್ತು ಅನ್ನೋದಕ್ಕೆ ಈ ಯುದ್ಧ ಟೆಸ್ಟಿಂಗ್ ಫೀಲ್ಡ್ ರೀತಿ ಕಾಣಿಸ್ತಾ ಇದೆ. ಕೆಲ ವಿಜುವಲ್ಸ್ ಅಂತೂ ಘನಘೋರವಾಗಿದೆ. ಯುದ್ಧ ಅಂದ್ರೇ ಘನಘೋರ, ಶಬ್ದನೇ ಘನಘೋರ. ಇನ್ನು ಇಲ್ಲಿ ಬಿದ್ದಂತಹ ಮಿಸೈಲ್ಗೆ 200ಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಇಷ್ಟು ದಿನ ನಾವು ಇಸ್ರೇಲ್ ಮೇಲೆ ದಾಳಿ ಆದಾಗ 10 ಜನ ಸತ್ರು, 11 ಜನ ಸತ್ರು ಅಂತ ಕೇಳ್ತಾ ಇದ್ವಿ. ಬಟ್ ಈ ನಂಬರ್ಸು ತುಂಬ ಕನ್ಸರ್ನಿಂಗ್ ಆಗಿದೆ. ಯುದ್ಧದಲ್ಲಿ ಎರಡೂ ಕಡೆಯಲ್ಲಿ ಎಲ್ಲೇ ಸಾವಾದರೂ ಕೂಡ, ಕೆಲವು ಮತೀಯವಾದಿಗಳನ್ನು ಬಿಟ್ಟು ಎಲ್ಲೇ ಸಾವಾದರೂ ಕೂಡ ಅದು ಮನಸ್ಸಿಗೆ ಘಾಸಿ ಉಂಟು ಮಾಡುತ್ತೆ. ಎಂಥವ್ರಿಗೂ ಏನಕ್ಕೆ ಬೇಕು ಇವೆಲ್ಲ ಅಂತ. ಇನ್ನೊಂದು ಮಾಹಿತಿ ಪ್ರಕಾರ 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಈ ಬಾಂಬ್ನ, ಈ ಮಿಸೈಲ್ನ ತೀವ್ರತೆ ಎಷ್ಟಿದ್ದಿರಬಹುದು ಅನ್ನೋದು ಉದಾಹರಣೆ. ಸಾಮಾನ್ಯವಾಗಿ ಇಷ್ಟು ದೊಡ್ಡ ವಾಲ್ಯೂಮಲ್ಲಿ ಸಾಯ್ತಾರಲ್ವ, ಇದು ಯಾವಾಗ ಅಂತ ಹೇಳಿದ್ರೆ ಕ್ರೂಸ್ ಮಿಸೈಲ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಕಿದಾಗ, ಡ್ರೋನ್ ಅಟ್ಯಾಕ್ಗಳ ಮೂಲಕ ಇಂಥ ದಾಳಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ ಯಾವಾಗ ಅಂದರೆ ಕೆಮಿಕಲ್ ಫ್ಯಾಕ್ಟ್ರಿ ಮೇಲೆ ಬೀಳಬೇಕದು, ಅಥವಾ ಯಾವುದೋ ಬೆಂಕಿ ಬೇಗ ಹತ್ಕೊಳ್ಳುವಂತಹ ಜಾಗ, ಗ್ಯಾಸ್ ರಿಫೈನರಿ ಜಾಗಕ್ಕೆ ಬೀಳಬೇಕು, ಆಯಿಲ್ ರಿಫೈನರಿ ಜಾಗಕ್ಕೆ ಬೀಳಬೇಕು, ಆಗೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗುತ್ತೆ. ಈಗಲೂ ಅಷ್ಟೇ ಬಹುದೊಡ್ಡ ದಾಳಿ ಆಗಿರೋದ್ರ ಮಾಹಿತಿ. ಕೆಲವು ವಿಡಿಯೋಗಳಂತೂ ಒಂದೊಂದು ಬಾಂಬ್ ಯಾವ್ಯಾವ ರೀತಿ ಸಾವಿನ ನರ್ತನವನ್ನು ಮಾಡ್ತಿದೆ ಅನ್ನೋದರ ದೃಶ್ಯ ನಮಗೆ ಕಾಣಿಸ್ತಾ ಇದೆ.